ಹಾಯ್ ವೀವರ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೀವು ಓದೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ? ನಿಮಗೆ ಬುಕ್ಸ್ ಓಪನ್ ಮಾಡಿದ ತಕ್ಷಣ ಬೋರ್ ಆಗ್ತಾ ಇದೆಯಾ? ಡೋಂಟ್ ವರಿ, ಈ ಪ್ರಾಬ್ಲಮ್ ನಿಮಗೆ ಮಾತ್ರ ಅಲ್ಲ, 100ರಲ್ಲಿ 95 ಜನಕ್ಕೆ ಇದ್ದೇ ಇರುತ್ತೆ. ಈ ಪ್ರಾಬ್ಲಮಿಂದ ಹೊರಗಡೆ ಬಂದು ನೀವು ಕೂಡ ಈಸಿಯಾಗಿ ಕ್ಲಾಸ್ ಟಾಪರ್ ಆಗಬೇಕು ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ. ನಾನು ಹೇಳಿರೋಂಥ 6 ಟಿಪ್ಸ್ಗಳನ್ನು ಕೂಡ ನೀವು ಫಾಲೋ ಮಾಡಿ. 1. ಸೆಟ್ ರಿಯಲಿಸ್ಟಿಕ್ ಗೋಲ್ಸ್. ಕ್ಲಾಸಲ್ಲಿ ಯಾವಾಗಲೂ ಫೇಲ್ ಆಗುವಂಥ ಸ್ಟೂಡೆಂಟ್ 3 ತಿಂಗಳಲ್ಲಿ ಕ್ಲಾಸ್ ಟಾಪರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಮೂವೀಸಲ್ಲಷ್ಟೇ ಆಗುವಂಥದ್ದು. ಸೊ ನೀವು ನಿಮ್ಮ ಗೋಲ್ಸ್ನ ಆದಷ್ಟು ರಿಯಲಿಸ್ಟಿಕ್ ಆಗಿ ಇಟ್ಕೊಳ್ಳಿ. ನೀವು 40% ಮಾರ್ಕ್ಸ್ ತೆಗಿತಾ ಇದ್ದರೆ ನಿಮ್ಮ ಗೋಲ್ 60% ಆಗಿರಬೇಕು. ಒಂದು ವೇಳೆ ನೀವು 60% ಮಾರ್ಕ್ಸ್ ತೆಗಿತಾ ಇದ್ದರೆ ನಿಮ್ಮ ಗೋಲ್ 80% ಇರಬೇಕಾಗತ್ತೆ. ಅಚೀವ್ ಮಾಡೋಕ್ಕಾಗದೇ ಇರೋವಂಥ ಗೋಲ್ ಇಟ್ಕೊಂಡು ಅದರಲ್ಲಿ ಸಕ್ಸೀಡ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಓದೋದಕ್ಕೆ ನಿಮಗೆ ಮೋಟಿವೇಶನ್ ಕೂಡ ಇರೋದಿಲ್ಲ. 2. ಬ್ರೇಕ್ ಇಟ್ ಡೌನ್. ಒಂದೇ ದಿನ 10 ಚಾಪ್ಟರ್ ಓದ್ತೀನಿ ಅಂತ ಕೂತ್ಕೊಳ್ಬೇಡಿ. ಒಂದು ವರ್ಷದಲ್ಲಿ ಓದಬೇಕಾಗಿರೋದು ಒಂದೇ ದಿನದಲ್ಲಿ ಓದೋಕ್ಕೆ ನೀವು ರೋಬೋ ಸಿನಿಮಾದ ರಜನಿಕಾಂತ್ ಅಲ್ಲ. ಒಂದು ಚಾಪ್ಟರ್ ತಗೊಂಡು ಅದನ್ನು ಟಾಪಿಕ್ಸ್ ಮತ್ತು ಸಬ್ ಟಾಪಿಕ್ಸ್ ಆಗಿ ಡಿವೈಡ್ ಮಾಡಿ ಒಂದೊಂದು ಟಾಪಿಕ್ನ ಸಪ್ರೇಟಾಗಿ ಓದಿ. ಆಗ ನಮ್ಮ ಬ್ರೈನ್ ಮೇಲೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಆಗ ಆ ಟಾಪಿಕ್ ಕೂಡ ನಮಗೆ ಈಸಿಯಾಗಿ ಬ್ರೈನ್ ಒಳಗೆ ಹೋಗುತ್ತೆ. 3. ಫೈಂಡ್ ಯುವರ್ ಬೆಸ್ಟ್ ಟೈಮ್. ನಾವು ಯಾವುದೇ ವಿಷಯ ಕಲಿಬೇಕು ಅಂದರೂ ಕಂಟಿನ್ಯೂಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು 2 ದಿನಕ್ಕೊಂದ್ಸರಿ ಓದೋದು, 3 ದಿನಕ್ಕೊಂದ್ಸರಿ ಓದೋದು, ಈ ಥರ ಮಾಡಿದ್ರೆ ನಮ್ಮ ಗೋಲ್ಸ್ನ ಅಚೀವ್ ಆಗೋದು ತುಂಬ ಕಷ್ಟ. ಸೊ ನಿಮಗೆ ಪ್ರತಿದಿನವೂ ಸೆಟ್ ಆಗುವಂಥ ಒಂದು ಟೈಮನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದು ಬೆಳಗ್ಗೆ 5 ಗಂಟೆಗೆ ಎದ್ದು ಓದಬೇಕು ಅಂತ ಏನೂ ಇಲ್ಲ. ಸಾಯಂಕಾಲ ಆದರೂ ನಡೆಯುತ್ತೆ, ರಾತ್ರಿ ಆದರೂ ಕೂಡ ನಡೆಯುತ್ತೆ. ಆದರೆ ಒಂದು ದಿನವೂ ಕೂಡ ಮಿಸ್ ಆಗದೆ ಇರೋ ಥರ ನೋಡ್ಕೊಳ್ಳಿ. 4. ಪೊಮೊಡೋರೋ ಟೆಕ್ನಿಕ್. ನಿಮ್ಮದೆಲ್ಲ ಟಿಕ್ಟಾಕ್ ಜನ್ರೇಷನ್. ನಿಮಗೆ 30 ಸೆಕೆಂಡ್ 60 ಸೆಕೆಂಡ್ ಮೇಲೆ ಯಾವುದ್ರ ಬಗ್ಗೆ ಕೂಡ ಫೋಕಸ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಥರ 2 ಗಂಟೆ 3 ಗಂಟೆ ಕೂತ್ಕೊಂಡು ಒಂದೇ ವಿಷಯದ ಬಗ್ಗೆ ಕಂಟಿನ್ಯೂಸ್ ಆಗಿ ಓದ್ತೀನಿ ಅಂದರೆ ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಸೊ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಪೊಮೊಡೋರೋ ಟೆಕ್ನಿಕ್ ಅಂತ. ಅಂದರೆ ಒಂದು ಸರಿ ಓದೋಕ್ಕೆ ಕೂತ ಮೇಲೆ 30 ಮಿನಿಟ್ಸ್ ಒಂದು ವಿಷಯದ ಬಗ್ಗೆ ಫೋಕಸ್ಡ್ ಆಗಿ ಸ್ಟಡಿ ಮಾಡಿ. 30 ಮಿನಿಟ್ಸ್ ಆದಮೇಲೆ 10 ಮಿನಿಟ್ಸ್ನ ಒಂದು ಸಣ್ಣ ಶಾರ್ಟ್ ಬ್ರೇಕ್ ತಗೊಳ್ಳಿ. ಇದರಿಂದ ನಿಮ್ಮ ಫೋಕಸ್ ಡಿಸ್ಟರ್ಬ್ ಆಗೋದಿಲ್ಲ, ಈಸಿಯಾಗಿ ವಿಷಯಗಳು ಅರ್ಥ ಆಗುತ್ತೆ. 5. ಎಲಿಮಿನೇಟ್ ಡಿಸ್ಟ್ರಾಕ್ಷನ್ಸ್. ನೀವು ಏನು 30 ಮಿನಿಟ್ ಇಂಟರ್ವಲ್ಸಲ್ಲಿ ಓದೋಕ್ಕೆ ಕೂತ್ಕೊಳ್ತೀರಾ, ಆಗ ನೀವು ಯಾವುದಕ್ಕೂ ಡಿಸ್ಟ್ರಾಕ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಫೋನ್ನ ಸೈಲೆಂಟಲ್ಲಿ ಇಡೋದು, ಮನೆಯಲ್ಲಿ TV ಆಫ್ ಮಾಡೋದು, ಇದೆಲ್ಲ ಕೂಡ ನಿಮ್ಮ ಸುತ್ತು ಒಂದು ಸೈಲೆಂಟ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಇದರಿಂದ ನಿಮ್ಮ ಫೋಕಸ್ ಬೇರೆ ಕಡೆಗೆ ಶಿಫ್ಟ್ ಆಗೋದಿಲ್ಲ. ಸೊ ಫೋಕಸ್ಡ್ ಆಗಿ ನೀವು ಸ್ಟಡಿ ಮಾಡ್ಬೋದು. 6. ಯೂಸ್ ಮಾಡರ್ನ್ ಸ್ಟಡಿ ಮೆಥಡ್ಸ್. ನಮ್ಮ ಸುತ್ತಮುತ್ತ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ನಾವು 20-30 ವರ್ಷಗಳ ಹಿಂದೆ ಯಾವ ರೀತಿ ಓದ್ತಾ ಇದ್ವೋ ಅದೇ ಥರ ಓದಬೇಕು ಅನ್ನೋಂಥದ್ದೇನಿಲ್ಲ. ಸೊ ನೀವು ನಿಮ್ಮ ಸ್ಟಡೀಸ್ಗೆ ನಿಮ್ಮ ಗೋಲ್ಸ್ನ ರೀಚ್ ಮಾಡೋದಕ್ಕೆ ಟೆಕ್ನಾಲಜಿಯ ಹೆಲ್ಪ್ ತಗೊಳ್ಳಿ. ಜೊತೆಗೆ ಹೊಸ ಹೊಸ ಮೆಥಡ್ಗಳನ್ನು ಫಾಲೋ ಮಾಡಿ. ಫಾರ್ ಎಕ್ಸಾಂಪಲ್, ಯೂಟ್ಯೂಬ್ನಲ್ಲಿ ಎಷ್ಟೊಂದು ಎಜುಕೇಷನಲ್ ವಿಡಿಯೋಸ್ ಇರುತ್ತೆ, ಅದನ್ನು ನೀವು ನೋಡಿ. ಜೊತೆಗೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋವಾಗ ಮೈಂಡ್ ಮ್ಯಾಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಜೊತೆಗೆ ಆನ್ಲೈನಲ್ಲಿ ಎಷ್ಟೊಂದು ಆನ್ಲೈನ್ ಕ್ವಿಜ್ ಕಾಂಪಿಟೇಷನ್ಸ್ ಇರುತ್ತೆ, ಅದನ್ನು ನೀವು ಅಟೆಂಡ್ ಆಗ್ಬೋದು. ಜೊತೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದೆಲ್ಲ ನೀವು ಕಲಿಬೇಕಾದಾಗ ಆನ್ಲೈನಲ್ಲಿ ಎಷ್ಟೊಂದು ಸಿಮ್ಯುಲೇಷನ್ಸ್ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದೆಲ್ಲದರಿಂದ ಕಾನ್ಸೆಪ್ಟ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಬೋರ್ ಹೊಡೆಯೋದು ಕೂಡ ಕಮ್ಮಿ ಆಗುತ್ತೆ. ಈ 6 ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಯ್ತಲ್ಲ. ಈಗ ಕೊನೆಗೆ ನನ್ನ ಒಂದು ಸಣ್ಣ ಸಜೆಷನ್. ಯಾವ ಒಂದು ಮಗು ಕೂಡ ಹುಟ್ಟಿದ ತಕ್ಷಣ ಹೋಗಿ ಒಲಿಂಪಿಕ್ಸಲ್ಲಿ ಓಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಕೂಡ ಒಂದು ಟೈಮ್ ಬೇಕು, ಜೊತೆಗೆ ಪ್ರಾಕ್ಟೀಸ್ ಬೇಕು. ಸೊ ನೀವು ಕೂಡ ತುಂಬ ಸಕ್ಸಸ್ಫುಲ್ ಆಗೋದಕ್ಕೆ ವಿತಿನ್ 1 ಮಂತ್ 2 ಮಂತ್ ಸಾಧ್ಯ ಇಲ್ಲ. ಪ್ರತಿಯೊಂದು ಕೂಡ ಟೈಮ್ ಬೇಕು, ಜೊತೆಗೆ ಪ್ರಾಕ್ಟೀಸ್ ಬೇಕೇ ಬೇಕು. ಸೊ ಈ 6 ಪಾಯಿಂಟ್ಸ್ನ ಒಂದು ಹ್ಯಾಬಿಟ್ ಥರ ಫಾರ್ಮ್ ಮಾಡ್ಕೊಳ್ಳಿ, ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ಸೊ ಒಂದು 15 ಡೇಸ್ 1 ಮಂತ್ ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಸೊ ಅದನ್ನು ನೀವು ಲೈಫ್ ಲಾಂಗ್ ನೀವು ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ಟೇಕ್ ಯುವರ್ ಟೈಮ್. ಸಿ ಯು ಲೇಟರ್. ಬಾಯ್.